ನಮಸ್ಕಾರ ಸ್ನೇಹಿತರೆ, ಕೊನೆಗೂ ಭಾರತೀಯ ಚಿತ್ರರಂಗವೇ ಕಾತುರದಿಂದ ಕಾಯುತ್ತಿದ್ದ ನಮ್ಮ ಭಾರತದ ಮಹಾಕಾವ್ಯ ರಾಮಾಯಣದ ಅಧಿಕೃತ ಟ್ರೇಲರ್ ಹೊರಬಿದ್ದಿದೆ. ನಮಿತ್ ಮಲ್ಹೋತ್ರಾ ಅವರ ನಿರ್ಮಾಣ ಹಾಗೂ ನಿತೀಶ್ ತಿವಾರಿ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರೋ ಈ ವಿಶ್ವಲ್ ವಂಡರ್ ನಿಜಕ್ಕೂ ನಾವೆಲ್ಲರೂ ಅಂದುಕೊಂಡ ಮಟ್ಟದಲ್ಲಿದೆಯಾ? VFX, BGM ಮತ್ತು ಪಾತ್ರಗಳ ಆಯ್ಕೆ ಹೇಗಿದೆ? ಈ ಟ್ರೇಲರ್ನ ಪೂರ್ಣ ವಿಶ್ಲೇಷಣೆ ಈ ವಿಡಿಯೋದಲ್ಲಿದೆ. ವಿಡಿಯೋ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಈ ಟ್ರೇಲರ್ನ ದೃಶ್ಯ ವೈಭವ, ಅಯೋಧ್ಯೆಯ ಭವ್ಯತೆಯ, ವನವಾಸದ ದಂಡಕಾರಣ್ಯ ಹಾಗೂ ರಾವಣನ ಬಂಗಾರದ ಲಂಕೆ ಪ್ರತಿಯೊಂದು ಫ್ರೇಮ್ನಲ್ಲೂ ಅಂತಾರಾಷ್ಟ್ರೀಯ ಮಟ್ಟದ VFX ಎದ್ದು ಕಾಣುತ್ತದೆ. ನಮಿತ್ ಮಲ್ಹೋತ್ರಾ ಅವರ DNEG ಸಂಸ್ಥೆ ಇದರ ತಾಂತ್ರಿಕ ಹೊಣೆ ಹೊತ್ತಿರುವುದರಿಂದ ದೃಶ್ಯಗಳಲ್ಲಿ ಅತ್ಯಂತ ಸೂಕ್ಷ್ಮ ವಿವರಣೆಗಳಿಗೆ ಗಮನ ನೀಡಲಾಗಿದೆ. ಯಾವುದೇ ಜಾಗದಲ್ಲೂ ಗ್ರಾಫಿಕ್ಸ್ ಕೃತಕವಾಗಿ ಅನಿಸದೆ ಕಥೆಯ ವಾತಾವರಣಕ್ಕೆ ತಕ್ಕಂತೆ ನೈಜವಾಗಿ ಮೂಡಿಬಂದಿದೆ. ಇನ್ನು ಈ ಟ್ರೇಲರ್ನ ಬಹುದೊಡ್ಡ ಪ್ಲಸ್ ಪಾಯಿಂಟ್ ಎಂದರೆ ಇದರ ಹಿನ್ನೆಲೆ ಸಂಗೀತ. ಭಾರತದ ಹೆಮ್ಮೆಯ AR ರೆಹಮಾನ್ ಮತ್ತು ಹಾಲಿವುಡ್ ಲೆಜೆಂಡ್ ಹಾನ್ಸ್ ಜಿಮ್ಮರ್ ಜೋಡಿ ಮೊದಲ ಬಾರಿಗೆ ಒಂದಾಗಿದೆ. ಭಾರತೀಯ ಪೌರಾಣಿಕ ಭಾವನೆಗಳು ಮತ್ತು ಹಾಲಿವುಡ್ ಮಟ್ಟದ ಎಪಿಕ್ ಆರ್ಕೆಸ್ಟ್ರಾ ಇವೆರಡರ ಮಿಶ್ರಣ ಟ್ರೇಲರ್ನ ಪ್ರತಿಯೊಂದು ಸನ್ನಿವೇಶಕ್ಕೂ ಮೈಮನ ರೋಮಾಂಚನಗೊಳಿಸುವಂತಹ ಅನುಭವ ನೀಡುತ್ತದೆ. ಕಥೆಯ ವಿಚಾರಕ್ಕೆ ಬಂದರೆ ಟ್ರೇಲರ್ನಲ್ಲಿ ಕೇವಲ ಸಾಹಸ ಸನ್ನಿವೇಶಗಳಿಗೆ ಮಾತ್ರ ಪ್ರಾಮುಖ್ಯತೆ ನೀಡದೆ ಧರ್ಮ, ತಂದೆಯ ಮಾತಿನ ಗೌರವ ಹಾಗೂ ಪ್ರೀತಿ ಮತ್ತು ಸತ್ಯಕ್ಕಾಗಿ ನಡೆಯುವ ಯುದ್ಧವನ್ನು ತೀವ್ರವಾಗಿ ಚಿತ್ರಿಸಲಾಗಿದೆ. ಶ್ರೀರಾಮನಾಗಿ ಅಭಿನಯಿಸಿರುವ ನಟರ ಗಾಂಭೀರ್ಯ, ಸೀತೆಯ ಪಾತ್ರದ ನಿಷ್ಠೆ ಮತ್ತು ಶೂರ್ಪಣಖಿಯ ಪ್ರವೇಶದೊಂದಿಗೆ ಆರಂಭವಾಗುವ ಯುದ್ಧದ ಮುನ್ಸೂಚನೆ ಇವೆಲ್ಲವೂ ಕಥೆಯ ಪ್ರವಾಹವನ್ನು ಸರಿಯಾದ ಹಾದಿಯಲ್ಲಿ ಕೊಂಡೊಯ್ಯುತ್ತವೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ರಾಮಾಯಣ ಟ್ರೇಲರ್ ಕೇವಲ ಒಂದು ಸಿನಿಮಾದ ಪ್ರೋಮೋ ಅಲ್ಲ, ಇದು ಭಾರತೀಯ ಚಿತ್ರರಂಗವನ್ನು ಜಾಗತಿಕ ಮಟ್ಟದಲ್ಲಿ ಎತ್ತಿ ಹಿಡಿಯುವ ಒಂದು ಪ್ರಯತ್ನ. ನಿಮ್ಮ ಪ್ರಕಾರ ಈ ಟ್ರೇಲರ್ನಲ್ಲಿ ನಿಮಗೆ ಯಾವ ಸನ್ನಿವೇಶ ಅತ್ಯಂತ ಇಷ್ಟವಾಯಿತು? ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.